ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ತೋರಿಸಿರೋಂಥ ರೆಸಿಪಿ ಬಂದು ಜೋಳಿಕಾಯಿ ಪಲ್ಯ. ಸೊ ನಾನು ಆಲ್ರೆಡಿ ಒಂದು ಸಲ ಅಪ್ಲೋಡ್ ಮಾಡಿದ್ದೀನಿ, ಅದೇ ಥರ ಅಲ್ಲ. ಸೊ ಇದು ಬೇರೆ ಥರ ಪಲ್ಯ. ಸೊ ಚೆನ್ನಾಗಿರುತ್ತೆ, ಇದನ್ನು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನಾನು ಜೋಳಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ಈಗ ನಾನು ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವನ್ನ ಚೆನ್ನಾಗಿ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಈಗ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಸಿಮೆಣಸಿಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ರೆಡ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ. ಈಗ ಒಂದು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕೋತಾರೆ. ಸೊ ನಾನು ಹಾಕಿರಲಿಲ್ಲ, ಸ್ವಲ್ಪ ಪಲ್ಯ ಅಲ್ವಾ ಹಾಗಾಗಿ ಹಾಕಿರಲಿಲ್ಲ. ಟೊಮೊಟೊ ಕೂಡ ಹಾಕ್ಕೋಬೋದು, ಇಲ್ಲ ಹುಳಿನಾದ್ರೂ ಹಾಕ್ಕೋಬೋದು. ಈಗ ನಾನು ಹುರಿದಿರೋಂಥ ಜೋಳಿಕಾಯಿನ ಹಾಕಿದ್ದೀನಿ. ಇದಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಇದು ದಾವಣಗೆರೆ ಸೈಡು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊತೀನಿ. ನೋಡಿ, ಒಂದು 2-3 ವಿಷಲ್ ಆಯಿತು. ಈಗ ನಾನು ಓಪನ್ ಮಾಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಪೌಡರ್ನ ಯೂಸ್ ಮಾಡ್ತೀನಿ. ಮನೇಲಿ ಮಾಡಿದ್ದಿದ್ರೆ ಅದನ್ನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ MTRದ ಯೂಸ್ ಮಾಡಿದ್ದೀನಿ. ಮತ್ತು ಇದು ಒಂದು ಪುಡಿ ಹಾಕಿದ್ದೀನಿ ನೋಡಿ. ಇದು ಪಲ್ಯಗಳಿಗೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಕುರ್ಷಣಿ ಪುಡಿ, ಎಳ್ಳು, ಶೇಂಗಾ, ಸ್ವಲ್ಪ ಕಡಲೆ ಇಷ್ಟನ್ನು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಈ ಪುಡಿ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ತಾರೆ. ತುಂಬ ರುಚಿ ಕೊಡುತ್ತೆ ಈ ಪಲ್ಯ, ಮತ್ತು ಪ್ರೋಟೀನ್ ಕೂಡ ಚೆನ್ನಾಗಿರುತ್ತೆ ಇದರೊಳಗೆ. ನೋಡಿ, ಇಷ್ಟೇ ರೆಡಿ ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಳೆ ಬೇಕಾದರೆ ಕೊಬ್ಬರಿ ಇಷ್ಟನ್ನ ಹಾಕಿದ್ರೆ ಮುಗೀತು. ಇಷ್ಟೇ ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.